ವಯಸ್ಸು 60 ಆದರೂ ಕೂಡ 30ರ ಥರ ಕಾಣಿಸ್ಕೋಬೇಕಾ? ಹಾಗೇನೇ ನಿಮ್ಗೆ ಯಾವುದೇ ರೀತಿಯಂಥ ಆರೋಗ್ಯದ ಸಮಸ್ಯೆ ಕೂಡ ಇರಬಾರ್ದಾ? ಆ ಥರ ಇದ್ದರೆ ನಾನು ಇವತ್ತು ಹೇಳಿರುವಂಥ ಈ ಒಂದು ಮನೆಮದ್ದನ್ನು ಟ್ರೈ ಮಾಡಿ ನಿಮಗೆ ಖಂಡಿತವಾಗಿಯೂ 60 ಅಲ್ಲ 70 ವರ್ಷ ಆದರೂ ಕೂಡ ಯಾವುದೇ ರೀತಿಯಂಥ ಸಮಸ್ಯೆ ಬರಲ್ಲ. ಎಲ್ಲದಕ್ಕಿಂತ ಪ್ರಮುಖವಾಗಿ ನೀವು ಯಂಗಾಗಿ ಕಾಣಿಸ್ತೀರಾ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಮಸ್ಕಾರ ಎಲ್ರಿಗೂ, ಅಮ್ಮೀಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ಏಜ್ ಆಗ್ತಾ ಇದ್ದ ಹಾಗೆ ನಾವು ಏಜ್ ಆದ ರೀತಿಯಲ್ಲಿ ಕಾಣಿಸ್ಕೋಬಾರ್ದು ಅಂತಕೊಂಡು ಕೆಲವೊಂದು ಕ್ರೀಮ್ಗಳನ್ನು ಹಚ್ತೇವೆ. ಹಾಗೆಯೇ ಆ್ಯಂಟಿ ಏಜಿಂಗ್ ಕೆಲವೊಂದು ಮಾತ್ರೆಗಳು ಕೂಡ ಬರ್ತದೆ, ಅದನ್ನು ಕೂಡ ನಾವು ತಿಂತೇವೆ. ಇದರಿಂದಾಗಿ ಆರೋಗ್ಯದ ಮೇಲೆ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆ ಉಂಟಾಗ್ತದೆ. ಆದರೆ ಇವತ್ತು ನಾನು ನಿಮಗೆ ಹೇಳುವಂತಹ ಒಂದು ಮನೆಮದ್ದಿನಿಂದ ನೀವು 60 ಅಲ್ವಾ 70 ವರ್ಷ ಆದರೂ ಕೂಡ 30-35 ವರ್ಷದ ವಯಸ್ಸಿನ ಥರ ನೀವು ಕಾಣಿಸ್ಕೋಬೇಕು. ಅಷ್ಟು ಎನರ್ಜೆಟಿಕ್ ಆಗಿರುವಂತಹ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ತುಂಬ ಉಪಯುಕ್ತವಾಗಿರುವಂಥ ವಿಡಿಯೋ, ಎಲ್ಲರೂ ಕೂಡ ಇದನ್ನು ಉಪಯೋಗಿಸ್ಬೋದು. ಒಂದು ಗಾದೆ ಇದೆ, ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತೇಳಿ. ಹಾಗೆಯೇ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳಿದ್ರೆ ನಾವು ಬರೇ ಊಟ ಮಾಡ್ತಾ ಇದ್ದರೆ ಅದರಿಂದ ರೋಗ ಬರಲ್ಲ ಅಂತಕೊಂಡಲ್ಲ. ಅದಕ್ಕೆ ಬದಲಾಗಿ ನಾವು ತಿಂದಿರುವಂಥದ್ದನ್ನು ಕರಗಿಸ್ಕೊಳ್ಳುವಂತಹ ಕೆಪಾಸಿಟಿ ಅವರಿಗಿರಬೇಕು. ಒಂದು ವೇಳೆ ನೀವು ತಿಂದಿದ್ದು ಸರಿಯಾಗಿ ಜೀರ್ಣ ಆಗಿಲ್ಲ ಅಂದರೆ ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗ್ತದೆ. ಹಾಗಾಗಿ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತೇಳಿ ಹೇಳ್ತಾರೆ. ನಾವು ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಇದು ನಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಆದರೆ ನಾವು ಏನು ತಿಂದರೂ ಕೂಡ ಅದನ್ನು ಜೀರ್ಣ ಮಾಡಿಸ್ಕೊಳ್ಳುವಂತಹ ಕೆಪಾಸಿಟಿ ಕೂಡ ನಮಗಿರಬೇಕು. ಒಂದು ವೇಳೆ ನಾವು ತಿಂದಿದ್ದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಜೀರ್ಣ ಮಾಡಿಕೊಂಡ್ರೆ ಆಗ ನಮ್ಗೆ ಯಾವುದೇ ರೀತಿಯಾದಂಥ ಕಾಯಿಲೆಗಳು ಬರಲ್ಲ, ಅಥವಾ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಕೂಡ ಇದರಿಂದ ಉದ್ಭವ ಆಗೋದಿಲ್ಲ. ಹಾಗೆಯೇ ನಾವು ತಿಂದಿರೋದು ಸರಿಯಾಗಿ ಜೀರ್ಣ ಆಗಿ ಅದರಿಂದ ನಮ್ಗೆ ಸಿಗಬೇಕಾದಂಥ ಪ್ರೋಟೀನ್ಸ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು, ಎಲ್ಲದೂ ಸರಿಯಾದ ರೀತಿಯಲ್ಲಿ ಸಿಕ್ಕಿದರೆ ಆವಾಗ ಕೂಡ ಅಷ್ಟೇ ಯಾವುದೇ ರೀತಿಯಾದಂಥ ಸಮಸ್ಯೆ ಇರೋದಿಲ್ಲ. ಯಾಕಂತೇಳಿ ಹೇಳಿದರೆ ಬಹಳಷ್ಟು ರೋಗಗಳು ಪ್ರಾರಂಭ ಆಗೋದೇ ಹೊಟ್ಟೆಯಿಂದ. ನಾವು ತಿನ್ನೋದು ಹೆಚ್ಚು ಕಡಿಮೆ ಆದರೆ ಅದರಿಂದ ಸಮಸ್ಯೆಗಳು ಉಂಟಾಗ್ತದೆ. ಹಾಗೆಯೇ ನಾವು ಜಾಸ್ತಿ ತಿಂದು ಅದು ಸರಿಯಾಗಿ ಜೀರ್ಣ ಆಗಿಲ್ಲ ಅಂತ ಹೇಳಿದರೆ ಅದರಿಂದ ಕೂಡ ಸಮಸ್ಯೆಗಳು ಉಂಟಾಗ್ತದೆ. ಹಾಗೆಯೇ ನಮ್ಮ ವಯಸ್ಸಿನ ಮೇಲೆ ಕೂಡ ತುಂಬ ಪರಿಣಾಮ ಬೀರ್ತದೆ. ಅಂದರೆ ನಮಗೆ ವಯಸ್ಸಾಗಿಲ್ಲ ಅಂತ ಹೇಳಿದ್ರು ಕೂಡ ನಮಗೆ ವಯಸ್ಸಾದ ರೀತಿಯಲ್ಲಿ ಕಾಣಿಸ್ತದೆ. ಅದೇ ನಾವು ಉಲ್ಟಾ ಅಂದರೆ ರಿವರ್ಸ್ ಮಾಡಿದರೆ, ನಾವು ತಿಂದಿದ್ದು ಸರಿಯಾಗಿ ಜೀರ್ಣ ಆದರೆ ಆಗ ನಿಮಗೆ ಎಷ್ಟು ವಯಸ್ಸಾದರೂ ಕೂಡ ವಯಸ್ಸಾದ ರೀತಿಯಲ್ಲಿ ಕಾಣಿಸಲ್ಲ. ಯಾಕಂದರೆ ನೀವು ಆರೋಗ್ಯವಾಗಿ ಇರ್ತೀರ. ಬನ್ನಿ ಈ ಮನೆಮದ್ದನ್ನು ಮಾಡ್ಕೊಳ್ಳೋದು ಹೇಗೆ ಅಂತಕೊಂಡು ಹೇಳ್ತೇನೆ ನೋಡಿ. ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತೇನೆ. ಓಂಕಾಳು ಬೇಕಾಗ್ತದೆ, ಅಂದರೆ ಇದಕ್ಕೆ ಅಜ್ವಾನ್ ಅಂತಕೊಂಡು ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಇದು ನಿಮಗೆ ಗ್ಯಾಸ್ ಪ್ರಾರಂಭ ಆಗುವಂಥದ್ದು, ಆ್ಯಸಿಡಿಟಿ, ಹಾಗೆಯೇ ಕೆಲವೊಮ್ಮೆ ನಮಗೆ ತೇಗ್ಗಳು ಬರ್ತದಲ್ಲ ಅದೆಲ್ಲವನ್ನೂ ಕಂಟ್ರೋಲ್ ಮಾಡ್ತದೆ. ಹಾಗೆಯೇ ನಮಗೆ ಜೀರಿಗೆ ಬೇಕಾಗ್ತದೆ. ಜೀರಿಗೆ ಗೊತ್ತಿದೆಯಲ್ಲ ನಿಮಗೆ, ಜೀರ್ಣ ಮಾಡಲಿಕ್ಕೆ ತುಂಬ ಉತ್ತಮವಾಗಿ ಕೆಲಸ ಮಾಡ್ತದೆ ಜೀರಿಗೆ. ಹಾಗಾಗಿ ಇಲ್ಲಿ ನಾನು ಜೀರಿಗೆಯನ್ನು ತೊಗೊಂಡಿದ್ದೇನೆ. ಹಾಗೆಯೇ ಸೋಂಪು ಅಥವಾ ಫೆನಲ್ ಸೀಡ್ಸ್ ಇದನ್ನು ಕೂಡ ತೊಗೊಂಡಿದ್ದೇನೆ. ಇದೇನು ಮಾಡ್ತದೆ ಅಂತ ಹೇಳಿದ್ರೆ ನಿಮ್ಮ ಮೌತ್ ಫ್ರೆಶ್ನರ್ ಆಗಿ ಕೆಲಸ ಮಾಡ್ತದೆ. ಹಾಗೆಯೇ ನಿಮಗೆ ಜೀರ್ಣಕ್ರಿಯೆ ಕೂಡ ತುಂಬ ಸಹಕಾರಿ. ಮೊದಲಿಗೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಬಾಣಲೆ ತಗೊಂಡು ಇದೆಲ್ಲದನ್ನು ಹುರ್ಕೊತ ಹೋಗಬೇಕು. ಮೀಡಿಯಂ ಫ್ಲೇಮ್ನಲ್ಲಿ ನಾವು ಇದನ್ನ ಹುರ್ಕೊತ ಹೋಗಬೇಕು. ಮೊದಲಿಗೆ ನಾನು ಸೋಂಪನ್ನು ಹುರ್ಕೊಳ್ತಾ ಇದ್ದೇನೆ. ಲೈಟಾಗಿ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಅದು ಕರಟಬಾರ್ದು, ಏನಾಗಬಾರ್ದು. ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಹುರ್ಕೊಳ್ಬೇಕು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನಂತರ ಜೀರಿಗೆ, ಇದನ್ನು ಕೂಡ ಅಷ್ಟೇ ಲೈಟಾಗಿ ಹುರ್ಕೋಬೇಕು, ಜಾಸ್ತಿ ನಾವು ಹುರ್ಕೋಬಾರ್ದು. ನೋಡಿ ಇದನ್ನು ಹುರ್ಕೊಂಡಿದ್ದೇನೆ. ಇದನ್ನು ಕೂಡ ಅಷ್ಟೇ ನಾವು ಹುರ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕಂದ್ರೆ, ಈಗ ನಾವು ಮೊದಲು ಈ ಸೋಂಪನ್ನು ಹುರ್ಕೊಂಡಿದ್ವಲ್ಲ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೋದು. ಕೊನೆಯದಾಗಿ ಓಂಕಾಳು ಅಥವಾ ಅಜ್ವಾನ್ ಇದನ್ನು ಕೂಡ ಹುರ್ಕೊಳ್ತಾ ಇದ್ದೇನೆ. ಇದನ್ನು ಅಷ್ಟೇ ಕೇರ್ಫುಲ್ಲಾಗಿ ಹುರ್ಕೊಳ್ಳಿ, ಯಾಕಂದರೆ ಇದು ಚಿಕ್ಕ ಚಿಕ್ಕ ಕಾಳಾಗಿರೋದ್ರಿಂದ ಬೇಗ ಗರಟಿ ಹೋಗುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಬೇಗ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಅಷ್ಟೇ ನಾವು ಇದೆರಡು ಹುರ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಬೋದು. ಎಲ್ಲದನ್ನೂ ಕೂಡ ಅಷ್ಟೇ ಸಪ್ರೇಟಾಗಿ ನೀವು ಹುರ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಕೆಲವುದು ಹುರಿತದೆ, ಇನ್ನು ಕೆಲವುದು ಹುರಿಯಲ್ಲ. ಹಾಗಾಗಿ ನಾನಿಲ್ಲಿ ಸಪ್ರೇಟಾಗಿ ಹುರ್ಕೊಂಡಿದ್ದೇನೆ. ಇದನ್ನು ಕೂಡ ಅಷ್ಟೇ ನಾವು ಇದೇ ಪ್ಲೇಟಿಗೆ ಹಾಕ್ಕೊಳ್ಬೇಕು. ಕೊನೆಗೆ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಬಿಡಿ. ಒಮ್ಮೆ ಇದು ತಣ್ಣಗಾದ್ಮೇಲೆ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಜೀರಿಗೆ, ಓಂಕಾಳು ಮತ್ತು ಫೆನಲ್ ಸೀಡ್ಸ್ ಅಥವಾ ಸೋಂಪು ಇದೆಲ್ಲದೂ ಕೂಡ ಅಷ್ಟೇ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ನೀವು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದನ್ನು ಉಪಯೋಗಿಸೋದು ಹೇಗಂತೇಳಿ ಹೇಳ್ತೇನೆ. ಅದಕ್ಕಿಂತ ಮೊದಲು ಇದನ್ನು ಒಂದು ಡಬ್ಬಕ್ಕೆ ಹಾಕಿ ಇಟ್ಬಿಡಿ. ಅದರೊಳಗಡೆ ಏರ್ ಹೋಗಬಾರ್ದು. ಆ ರೀತಿಯಾದಂಥ ಒಂದು ಡಬ್ಬಕ್ಕೆ ಹಾಕಿ ನೀವು ಟೈಟಾಗಿ ಕ್ಲೋಸ್ ಮಾಡಿ ಇಟ್ಬಿಡ್ಬೋದು. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿದಿನ ಊಟ ಆದಮೇಲೆ ಇದನ್ನು 1 ಚಮಚ ತಗೊಳ್ಬೇಕು. ಬೆಳಗ್ಗೆ ಅಂದ್ರೆ ಮಧ್ಯಾಹ್ನ ಅಥವಾ ಸಾಯಂಕಾಲ, ಈ ರೀತಿ ದಿನದಲ್ಲಿ ಅಟ್ಲೀಸ್ಟ್ 2 ಸಾರಿ ಈ ರೀತಿ ನೀವು ಪ್ರತಿದಿನ ತಿಂತಾ ಬನ್ನಿ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಜೀರ್ಣಕ್ರಿಯೆ ಇದೆಯಲ್ಲ ತುಂಬ ಚೆನ್ನಾಗಾಗ್ತದೆ. ಒಮ್ಮೆ ಜೀರ್ಣ ಸರಿಯಾಗಿ ಆಯಿತು ಅಂತ ಹೇಳಿದ್ರೆ ನಿಮಗೆ ಕರೆಕ್ಟಾಗಿ ಮೋಷನ್ ಕೂಡ ಹೋಗ್ತದೆ. ಹಾಗೆಯೇ ನಿಮ್ಮ ಕೊಲೆಸ್ಟ್ರಾಲ್ನು ಕಂಟ್ರೋಲ್ ಮಾಡ್ತದೆ, ಬೇಡದಿರುವಂಥ ಫ್ಯಾಟನ್ನು ಕೂಡ ಇದು ಕಂಟ್ರೋಲ್ ಮಾಡ್ತದೆ. ಅದರಿಂದಾಗಿ ನಿಮಗೆ ಯಾವುದೇ ರೀತಿಯಾದಂಥ ಕಾಯಿಲೆಗಳು ಬರೋದಿಲ್ಲ. ಇದನ್ನು ನೀವು ತಿನ್ನೋದ್ರಿಂದ ನಿಮ್ಮ ಗಟ್ ಹೆಲ್ತ್ ತುಂಬ ಇಂಪ್ರೂವ್ ಆಗ್ತದೆ. ಹಾಗೆಯೇ ನಿಮ್ಮ ಮುಖ ಇದೆಯಲ್ಲ ತುಂಬ ಗ್ಲೋ ಆಗ್ತದೆ. ಮುಖ ಮಾತ್ರ ಅಲ್ಲ, ಸ್ಕಿನ್ನು ತುಂಬ ಗ್ಲೋ ಆಗ್ತದೆ.
ಹಾಗೆಯೇ ನಿಮ್ಮ ಸ್ಕಿನ್ ಏನೋ ನೆರಿಗೆ ಕಟ್ಟಿದ್ದಿದ್ರೆ ಆ ನೆರಿಗೆ ಕಟ್ಟುವಂಥ ಸಮಸ್ಯೆ ಕೂಡ ನಿವಾರಣೆ ಆಗ್ತಾ ಹೋಗ್ತಾರೆ. ಅಂದರೆ ಆವಾಗ ನೀವು ಯಂಗಾಗಿ ಕಾಣಿಸ್ಕೊಳ್ಳಿ ಶುರು ಮಾಡ್ತೀರಾ. ನಿಮ್ಮ ಎನರ್ಜಿ ತುಂಬ ಇಂಪ್ರೂವ್ ಆಗ್ತದೆ, ನೀವು ತುಂಬ ಶಕ್ತಿವಂತರಾಗಿರ್ತೀರ. ಹಾಗಾಗಿ ನಿಮ್ಗೆ ವಯಸ್ಸು ಎಷ್ಟಾದರೂ ಕೂಡ ನಿಮ್ಮ ಶಕ್ತಿ ಕುಂದೋದಿಲ್ಲ, ಅದು ಕೂಡ ನಿಮ್ಗೆ ತುಂಬ ಸಹಾಯ ಮಾಡ್ತದೆ. ಹಾಗೆಯೇ ನಿಮಗೆ ತುಂಬ ಉತ್ತಮವಾದಂತಹ ನಿದ್ದೆ ಕೂಡ ಬರ್ತದೆ. ಇದರ ಜೊತೆಗೆ ನಿಮ್ಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ, ಅಂದರೆ ಏನಾದರೂ ಕಾಯಿಲೆ ಬಂದಾಗ ಆಗ ತುಂಬ ಫಾಸ್ಟಾಗಿ ರಿಕವರ್ ಆಗ್ತೀರಾ. ಎಲ್ಲಕ್ಕಿಂತ ಪ್ರಮುಖವಾಗಿ ನೀವು ಯಂಗಾಗಿ ಎನರ್ಜೆಟಿಕ್ ಆಗಿ ಕಾಣಿಸೋದ್ರಿಂದ ನಿಮಗೆ ವಯಸ್ಸಾಗಿದೆ ಅಂತ ತಗೊಂಡು ಯಾರೂ ಕೂಡ ನಂಬೋದಿಲ್ಲ. ಹಾಗಾಗಿ ಇದನ್ನು ಖಂಡಿತವಾಗಿ ಟ್ರೈ ಮಾಡಿ. ನೀವು ಒಮ್ಮೆ ಮಾಡಿ ಇಟ್ಕೊಂಡು ಅಂದರೆ ವಾರಕ್ಕೊಮ್ಮೆ ಎಷ್ಟು ಬೇಕಾಗ್ತದೋ ಅಷ್ಟನ್ನು ಮಾಡಿ ಇಟ್ಕೊಂಡು ಪ್ರತಿದಿನ ಇದನ್ನು ಉಪಯೋಗಿಸ್ಬೋದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.